ವಾರ್ಡ್ಗಳ ರಸ್ತೆಗಳ ಪಕ್ಕದಲ್ಲಿ ಕೊಳೆತ ಕಸದ ರಾಶಿಗಳು. ಕಣ್ಮುಚ್ಚಿ ಕುಳಿತ ನಗರಸಭಾ ಅಧಿಕಾರಿಗಳು. ಕಸ ತೆಗೆಯದೆ ನಗರಸಭಾ ಭವ್ಯ ನಿರ್ಲಕ್ಷ್ಯ. ನಗರಸಭಾ ಅಧಿಕಾರಿಗಳನ್ನ ಹೇಳೋರಿಲ್ಲ ಕೇಳೋರಿಲ್ಲ. ಹೌದು, ಈ ಭವ್ಯ ಹಾಗೂ ದಿವ್ಯ ನಿರ್ಲಕ್ಷ್ಯ ಕಂಡುಬಂದಿತ್ತು ಚಿಕ್ಕಬಳ್ಳಾಪುರದ ಚಿಂತಾಮಣಿ ಪಟ್ಟಣದ ಟಿಪ್ಪು ನಗರ 15ನೇ ವಾರ್ಡ್ನಲ್ಲಿ. 15ನೇ ವಾರ್ಡಿನ ರಸ್ತೆಗಳಲ್ಲಿ ಈ ಕೊಳೆತ ಕಸದ ರಾಶಿ ಕಂಡುಬಂದಿದೆ. ಈ ವಾರ್ಡ್ನಲ್ಲಿ ಪ್ರತಿನಿತ್ಯ ಕಸ ಸ್ವೀಕರಿಸೋದಿಲ್ವಾ ಎನ್ನುವಂತಹ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ಪ್ರತಿನಿತ್ಯ ಮನೆಗಳ ಮುಂದೆ ತೆರಳಿ ಕಸವನ್ನ ಸ್ವೀಕರಿಸಿದ್ರೆ ಈ ರೀತಿ ರಸ್ತೆಯ ಪಕ್ಕ ರಾಶಿ ಕಸ ಕಾಣೋದಿಲ್ಲ. ಯಾವಾಗ ಪ್ರತಿನಿತ್ಯ ಮನೆಗೆ ತೆರಳಿ ಕಸ ಸ್ವೀಕರಿಸೋದಿಲ್ವೋ ಆಗ ಮನೆಯ ಮಂದಿ ಕಸ ತೆಗೆದುಕೊಂಡು ಬಂದು ರಸ್ತೆ ಪಕ್ಕ ಎಸೆಯೋದು. ಇದರಿಂದ ನಗರಸಭಾ ಅಧಿಕಾರಿಗಳೇ ಹಾಗೂ ಜನಪ್ರತಿನಿಧಿಗಳೇ ಇತ್ತ ಸ್ವಲ್ಪ ಗಮನ ಹರಿಸಿ ಕೊಳೆತ ಕಸದಿಂದ ಸಾಂಕ್ರಾಮಿಕ ರೋಗ ರುಜಿನಗಳು ಹರಡೋಕ್ಕೂ ಮುನ್ನ ಕಸವನ್ನ ತೆಗೆದು ಜನರಿಗೆ ಆಗ್ತಾ ಇರುವ ಅನಾನುಕೂಲವನ್ನು ತಪ್ಪಿಸಲು ಸಾರ್ವಜನಿಕರು ಮನವಿ ಮಾಡುತ್ತಿದ್ದಾರೆ. ವರದಿ ಮುನ್ನ, MNS ನ್ಯೂಸ್ ಕನ್ನಡ, ಚಿಂತಾಮಣಿ. ವಾರ್ಡ್ಗಳ ರಸ್ತೆಗಳ ಪಕ್ಕದಲ್ಲಿ ಕೊಳೆತ ಕಸದ ರಾಶಿಗಳು. ಕಣ್ಮುಚ್ಚಿ ಕುಳಿತ ನಗರಸಭಾ ಅಧಿಕಾರಿಗಳು. ಕಸ ತೆಗೆಯದೆ ನಗರಸಭಾ ಭವ್ಯ ನಿರ್ಲಕ್ಷ್ಯ. ನಗರಸಭಾ ಅಧಿಕಾರಿಗಳನ್ನ ಹೇಳೋರಿಲ್ಲ ಕೇಳೋರಿಲ್ಲ. ಹೌದು, ಈ ಭವ್ಯ ಹಾಗೂ ದಿವ್ಯ ನಿರ್ಲಕ್ಷ್ಯ ಕಂಡುಬಂದಿತ್ತು ಚಿಕ್ಕಬಳ್ಳಾಪುರದ ಚಿಂತಾಮಣಿ ಪಟ್ಟಣದ ಟಿಪ್ಪು ನಗರ 15ನೇ ವಾರ್ಡ್ನಲ್ಲಿ. 15ನೇ ವಾರ್ಡಿನ ರಸ್ತೆಗಳಲ್ಲಿ ಈ ಕೊಳೆತ ಕಸದ ರಾಶಿ ಕಂಡುಬಂದಿದೆ. ಈ ವಾರ್ಡ್ನಲ್ಲಿ ಪ್ರತಿನಿತ್ಯ ಕಸ ಸ್ವೀಕರಿಸೋದಿಲ್ವಾ ಎನ್ನುವಂತಹ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ಪ್ರತಿನಿತ್ಯ ಮನೆಗಳ ಮುಂದೆ ತೆರಳಿ ಕಸವನ್ನ ಸ್ವೀಕರಿಸಿದ್ರೆ ಈ ರೀತಿ ರಸ್ತೆಯ ಪಕ್ಕ ರಾಶಿ ಕಸ ಕಾಣೋದಿಲ್ಲ. ಯಾವಾಗ ಪ್ರತಿನಿತ್ಯ ಮನೆಗೆ ತೆರಳಿ ಕಸ ಸ್ವೀಕರಿಸೋದಿಲ್ವೋ ಆಗ ಮನೆಯ ಮಂದಿ ಕಸ ತೆಗೆದುಕೊಂಡು ಬಂದು ರಸ್ತೆ ಪಕ್ಕ ಎಸೆಯೋದು. ಇದರಿಂದ ನಗರಸಭಾ ಅಧಿಕಾರಿಗಳೇ ಹಾಗೂ ಜನಪ್ರತಿನಿಧಿಗಳೇ ಇತ್ತ ಸ್ವಲ್ಪ ಗಮನ ಹರಿಸಿ ಕೊಳೆತ ಕಸದಿಂದ ಸಾಂಕ್ರಾಮಿಕ ರೋಗ ರುಜಿನಗಳು ಹರಡೋಕ್ಕೂ ಮುನ್ನ ಕಸವನ್ನ ತೆಗೆದು ಜನರಿಗೆ ಆಗ್ತಾ ಇರುವ ಅನಾನುಕೂಲವನ್ನು ತಪ್ಪಿಸಲು ಸಾರ್ವಜನಿಕರು ಮನವಿ ಮಾಡುತ್ತಿದ್ದಾರೆ. ವರದಿ ಮುನ್ನ, MNS ನ್ಯೂಸ್ ಕನ್ನಡ, ಚಿಂತಾಮಣಿ.